ಬರೀ ಒಂದು ಸಿನಿಮಾದ ಕಥೆ ಅಲ್ಲ, ನಮ್ಮಂತ ಎಷ್ಟೋ ಹುಡುಗರ ಕನಸಿನ ಕಥೆ ಇದೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಹಳ್ಳಿಯಿಂದ ಬಂದವರು, ಎಷ್ಟೋ ಜನ ಹುಡುಗಿರು ಇಂಡಸ್ಟ್ರಿ ಏನೋ ಸಾಧಿಸ್ಬೇಕು, ಹೀರೋಗಳಾಗ್ಬೇಕು, ಹೀರೋಯಿನ್ಗಳಾಗ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಇಲ್ಲಿ ಬರ್ತಾರೆ. ಬಟ್ ಇಲ್ಲಿ ಇವಾಗ ಏನು ಅಂದ್ರೆ ಕಲೆಗೆ ಬೆಲೆ ಇಲ್ಲ, ಏನೋ ಇದ್ರೆ ಕಲರ್ಗೆ ದುಡ್ಡು ಮಾತ್ರ ಬೆಲೆ ಇಲ್ಲಿ. ನಿಜವಾದ ಬೆಳವಣಿಗೆ ಅಂದ್ರೆ ಕಿರಣ್ ರಾಜ್ ಅವ್ರದ್ದು ಗುರು, ನಿಜವಾದ ಬೆಳವಣಿಗೆ ಅಂದ್ರೆ ಕಿರಣ್ ರಾಜ್ ಅವ್ರದ್ದು. ಯಾಕಂತ ಹೇಳಿದ್ರೆ ಅವರೊಬ್ಬರು ಪ್ರೊಡ್ಯೂಸರ್ ಮಗ ಅಲ್ಲ, ಡೈರೆಕ್ಟರ್ ಮಗ ಅಲ್ಲ. ಇವತ್ತು ಗಾಂಧಿನಗರದಲ್ಲಿ ಈ ತರ ಕಟೌಟ್ ಹಾಕಿದ್ದಾರೆ ಅಂದ್ರೆ ಅದು ನಿಜವಾದ ಬೆಳವಣಿಗೆ ಅಂದ್ರೆ ಆಯ್ತಾ. ಪ್ರತಿಯೊಬ್ರು ಈ ಮೂವಿನ ನೋಡ್ಲೇಬೇಕು, ಯಾರ್ಯಾರು ನಾವು ಸಾಧನೆ ಮಾಡ್ಬೇಕು, ಇಂಡಸ್ಟ್ರಿ ಕಳ್ಕೊಡ್ಬೇಕು ಅಂತೆಲ್ಲ ಅವ್ರು ನಿಜವಾಗ್ಲೂ ಮೂವಿನ ನೋಡ್ಲೇಬೇಕು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ರಾಣಿ ಸಿನಿಮಾದಲ್ಲಿ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಇದೆ. ದಯವಿಟ್ಟು ಡಿ ಬಾಸ್ ಅಭಿಮಾನಿಗಳು ಯಾರು ಮಿಸ್ ಮಾಡದೆ ಈ ಸಿನಿಮಾನ ನೋಡ್ಲೇಬೇಕು ಆಯ್ತಾ. ಏನ್ ಹೇಳೋದು ಬ್ರದರ್, ಒಂದು ಸೀರಿಯಲ್ ಲಾಕ್ ಮಾಡ್ತಿದ್ದಂತ ಕಿರಣ್ ರಾಜ್ ಅವರು ಇವತ್ತು ಗಾಂಧಿನಗರದಲ್ಲಿ ಕಟೌಟ್ ಹಾಕ್ಸ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿ ಅಂಡರ್ ವರ್ಲ್ಡ್ ಡಾನ್ ರಾಣಿಯಾಗಿ ನಿಂತಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಬೆಳವಣಿಗೆ ಬೇಕಾ? ಬೇಕಾ? ಕನ್ನಡಿಗರಿಗೆ ಕಂಟೆಂಟ್ ಬೇಕು. ಈ ಮೂವಿ ಏನ್ ಬೇಕು ಬ್ರದರ್? ಕಾಮಿಡಿ ಬೇಕಾ, ಆಕ್ಷನ್ ಬೇಕಾ, ಫ್ಯಾಮಿಲಿ ಸೆಟ್ ಬೇಕು, ಎಲ್ಲ ಇದೆ. ಮತ್ತೆ ಯಾಕೆ ಬರಲ್ಲ? ನಿಜವಾಗ್ಲೂ ಇದು ಕನ್ನಡ ಸಿನಿಮಾ ಅಂದ್ರೆ ಈ ಸಿನಿಮಾನ ಸೋಲ್ಸಕ್ ಸಾಧ್ಯನೇ ಇಲ್ಲ. ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಸೂಪರ್ ಹಿಟ್ ಆಗಿ ಆಗುತ್ತೆ. ತುಂಬಾ ಜನ ಹುಡುಗಿರು ಈ ಪ್ರೀತಿಯಿಂದ ಬಿದ್ದು ತಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ದೆ ತುಂಬಾ ಹಾಳಾಗ್ಬಿಟ್ಟವ್ರೆ. ದಯವಿಟ್ಟು ಅಂತ ಒಂದು ಮಾತು ಹೇಳ್ತೀನಿ, ನೀವು ಬಂದು ರಾಣಿ ಸಿನಿಮಾ ನೋಡಿ ನಿಮ್ ಕನಸನ್ನ ನನ್ಸ್ ಮಾಡ್ಕೊಳ್ಳಿ. ಯಾರ ಬಿಟ್ಟೋಗಾಳ ಅವರೇ ವಾಪಸ್ ಬಂದು ನಿಮ್ ಕಾಲು ಬಿದ್ದು ಲವ್ ಮಾಡ್ತೀನಿ ಅಂತಾರೆ. ಅವಾಗ ಗೊತ್ತಾಗುತ್ತೆ ರಾಣಿ ಕ್ರೇಜ್ ಏನು ಅಂತ. ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀವಿ? ಅದು ತುಂಬಾ ಸಹಜವಾಗಿದೆ ಬ್ರದರ್. ಏನಂತ ಹೇಳಿದ್ರೆ ಕ್ಯಾಮ್ರಾ ವರ್ಕ್ ಇರ್ಬೋದು, ಒಂದೊಂದು ಸೀನ್ ಪ್ರತಿಯೊಂದು ಆಕ್ಟಿಂಗ್ ಬ್ರದರ್. ಹೊಸಬರಿಗೆ ಅವಕಾಶ ಕೊಡಬೇಕು, ಬಡವನ ಮಕ್ಕಳು ಬೆಳಿಬೇಕು ಅಂತಿದ್ರಲ್ಲ, ಅದು ರಾಣಿ ಸಿನಿಮಾದಿಂದ ನಿಜ ಆಗಿದೆ. ಯಾಕಂತ ಹೇಳಿದ್ರೆ ರಾಜ್ಯನವರು ಹೊಸಬ ಹೀರೋಯಿನ್ ಮತ್ತೆ ಅನಿಲ್ ಯಾದವ್ ಅವರು ಬಾಲಣ್ಣ ಕ್ಯಾರೆಕ್ಟರ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ಹೊಸ ಪ್ರತಿಭೆ ಬಿಟ್ರೆ ಯಾಕಿಲ್ಲ? ಕನ್ನಡದಲ್ಲಿ ಹೀರೋಯಿನ್ಗಳಿಲ್ಲ, ಇವರಿಬ್ರು ಹೀರೋಯಿನ್ಗಳಿಲ್ವಾ? ಏನ್ ಆಕ್ಟಿಂಗ್ ಮಾಡಿದ್ದಾರೆ ಗುರು? ಅವ್ರ ಆಕ್ಟಿಂಗ್ ಗೆ ಫಿದಾಗಿ ಹೋಗ್ತೀರಾ, ಕಿರಣ್ ರಾಜ್ ಅವ್ರ ಫೈಟಿಂಗ್ ಗೆ ಫಿದಾಗಿ ಹೋಗ್ತೀರಾ. ಕಿರಣ್ ರಾಜ್ ಅವರ ಆಡುವ ತುಂಬಾ ಎದ್ದು ಕಾಣುತ್ತೆ ಬ್ರದರ್, ಇದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ದಯವಿಟ್ಟು ಕಿರಣ್ ರಾಜ್ ಅವ್ರನ್ನ ಯಾರ್ಯಾರು ಕನ್ನಡಕ್ಕೆ ಸೀರಿಯಲ್ ನೋಡಿ ಇಷ್ಟಪಟ್ಟಿದ್ರು ಮನೆಯಲ್ಲೂ ಅವರೆಲ್ಲ ಬಂದು ಕಿರಣ್ ರಾಜ್ ಅವ್ರಿಗೆ ಥಿಯೇಟರ್ ಅದೇ ತರ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತೀವಿ.